ಬನ್ನಿ, ಇವತ್ತೊಂದು ದೊಡ್ಡ ಸೀಕ್ರೆಟ್ ಬಿಚ್ಚಿಡ್ತೀನಿ. ದಟ್ಟವಾದ ಕಾಡಿಗೆ ಯಾವತ್ತಾದರೂ ಹೋಗಿದ್ದೀರಾ? ಅಲ್ಲಿ ಮರಗಳು ಆಕಾಶ ಮುಟ್ಟೋ ಹಾಗೆ ಬೆಳೆದಿರತ್ತೆ. ಆದ್ರೆ ಆ ಕಾಡಿಗೆ ಹೋಗಿ ಯಾವ ರೈತ ಯೂರಿಯಾ ಚೀಲ ತಂದು ಸುರ್ದ? ಯಾರು ಅಲ್ಲಿ DAP ಹಾಕಿದ್ರು? ಯಾರೂ ಇಲ್ಲಲ್ವಾ? ಆದರೂ ಆ ಮರಗಳು ಅಷ್ಟು ಅದ್ಭುತವಾಗಿ ಹೇಗ್ ಬೆಳೆಯುತ್ತೆ? ಅದರ ಹಿಂದಿರೋದು ಮಣ್ಣಿನ ಒಳಗೆ ಅಡಗಿರೋ ಒಂದು ಅಗೋಚರ ಸೈನ್ಯ. ನಮ್ಮ ಕಣ್ಣಿಗೆ ಕಾಣದ ಕೋಟ್ಯಾಂತರ ಸೂಕ್ಷ್ಮಜೀವಿಗಳ ಸೈನ್ಯ ಅದು. ಯಾವುದೇ ರಾಸಾಯನಿಕಗಳ ಹಂಗಿಲ್ದೆ ಸತ್ತೋದ ಗಿಡಕ್ಕೂ ಜೀವ ಕೊಡೋ ಅಗಾಧ ಶಕ್ತಿ ಈ ನೈಸರ್ಗಿಕ ಸೈನ್ಯಕ್ಕಿದೆ. ಇದು ಹೇಗೆ ಸಾಧ್ಯ ಅನ್ನೋದನ್ನ ಇವತ್ತು ಆಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇಂದಿನ ಈ ವಿಶೇಷ ವಿವರಣೆಯಲ್ಲಿ ದಕ್ಷಿಣ ಕೊರಿಯಾದ ಕೃಷಿ ವಿಜ್ಞಾನಿಗಳು ಕಂಡುಕೊಂಡ ಒಂದು ಅದ್ಭುತ ರಹಸ್ಯದ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಕೊರಿಯನ್ ಬಕೆಟ್ ರಹಸ್ಯ. ಕೇವಲ 1 ಬಕೆಟ್, 1 ಕಿಲೋ ಆಲೂಗಡ್ಡೆ ಮತ್ತು 1 ಹಿಡಿ ಕಾಡಿನ ಮಣ್ಣು. ಇಷ್ಟೇ ಸಾಕು. ಈ ಸರಳ ವಸ್ತುಗಳಿಂದ ತಯಾರಾಗುವ ದ್ರಾವಣ ಪ್ರತಿ 48 ಗಂಟೆಗಳಿಗೆ ತನ್ನ ಶಕ್ತಿಯನ್ನ ಡಬಲ್ ಮಾಡಿಕೊಳ್ಳುತ್ತೆ. ಸತ್ತ ಮಣ್ಣಿಗೂ ಜೀವ ತುಂಬುವ ಈ ಅಮೃತದ ಮುಂದೆ ಯೂರಿಯಾ, DAP ಏನೇನೂ ಅಲ್ಲ. ಇದೊಂದು ರೀತಿ ಗಿಡಗಳಿಗೆ ಸಿಗೋ ಅನ್ಲಿಮಿಟೆಡ್ ಸ್ಟಿರಾಯ್ಡ್ ಇದ್ದಾಗೆ. ಭೂತಾಯಿಯ ಮಡಿಲಲ್ಲಿ ಅಡಗಿರೋ ಈ ನೈಜ ಚಮತ್ಕಾರ ನಿಜಕ್ಕೂ ರೋಮಾಂಚನಕಾರಿ. ಈ ಅಮೂಲ್ಯವಾದ ಮಾಹಿತಿಯ ಒಳಗೆ ಮತ್ತಷ್ಟು ಆಳವಾಗಿ ಹೋಗೋ ಮುನ್ನ ನಮ್ಮ ಕೃಷಿ ಸಮುದಾಯವನ್ನು ಉಳಿಸೋ ಈ ಪ್ರಯತ್ನಕ್ಕೆ ಕೈಜೋಡಿಸಲು ಒಂದು ಸಣ್ಣ ವಿನಂತಿ. ರೈತರ ಕೈಯಲ್ಲಿ ಹಣ ಉಳಿಯಬೇಕು, ನಮ್ಮ ತಾಯಿ ಮಣ್ಣು ಮತ್ತೆ ಉಸಿರಾಡಬೇಕು ಹಾಗೂ ನಮ್ಮ ಬೆಳೆಗಳು ನಳನಳಿಸಬೇಕು ಅನ್ನೋದೇ ಈ ಜ್ಞಾನ ಹಂಚಿಕೆ ಮೂಲ ಉದ್ದೇಶ. ದಯವಿಟ್ಟು ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಇಂತಹ ಉಚಿತ ಮತ್ತು ಅತ್ಯಮೂಲ್ಯ ಕೃಷಿ ರಹಸ್ಯಗಳು ಪ್ರತಿಯೊಬ್ಬ ರೈತರಿಗೂ ತಲುಪೋ ಹಾಗೆ ಮಾಡೋಣ. ಈಗ ಒಂದು ನೇರವಾದ ಪ್ರಶ್ನೆ ಕೇಳ್ತೀನಿ. ಜಮೀನಿನ ಹತ್ತಿರ ಕಾಡು ಇದ್ದೇ ಇರುತ್ತಲ್ವಾ? ಅಲ್ಲಿನ ಮಣ್ಣು ಮುಟ್ಟಿ ನೋಡಿದ್ರೆ ಅದು ಮೆತ್ತಗಿರುತ್ತೆ, ಕಪ್ಪಗಿರುತ್ತೆ, ಎರೆಹುಳುಗಳಿಂದ ತುಂಬಿರುತ್ತೆ. ಆದರೆ ಇವತ್ತು ನಮ್ಮ ಹೊಲದ ಮಣ್ಣು ಹೇಗಿದೆ? ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಮಣ್ಣು ಕಾಡಿನ ಮಣ್ಣಿನಂತೆ ಮೆತ್ತಗಿದೆಯೋ ಅಥವಾ ಕಲ್ಲಿನ ಹಾಗೆ ಗಟ್ಟಿಯಾಗಿದೆಯೋ? ಈ ಚರ್ಚೆ ನಿಮ್ಮ ಕಮೆಂಟ್ಗಳಿಂದ ಇನ್ನಷ್ಟು ಜೀವಂತವಾಗುತ್ತೆ ಮತ್ತು ಮುಂದಿನ ವಿಷಯಗಳನ್ನ ತರೋಕೆ ನಮಗೆ ಸ್ಫೂರ್ತಿ ನೀಡುತ್ತೆ. ಈ ಹೋಲಿಕೆಯನ್ನ ಸ್ವಲ್ಪ ಗಂಭೀರವಾಗಿ ಗಮನಿಸಿ. ಒಂದು 30 ವರ್ಷಗಳ ಹಿಂದೆ ನಮ್ಮ ಹಿರಿಯರು ಯಾವುದೇ ರಾಸಾಯನಿಕ ಬಳಸ್ತಾನೇ ಇರಲಿಲ್ಲ. ಆದರೂ ಇಳುವರಿ ಅದ್ಭುತವಾಗಿತ್ತು. ಆದರೆ ಇವತ್ತು ಪ್ರತಿ ವರ್ಷ ಹೆಚ್ಚು ಗೊಬ್ಬರ ಹಾಕಿದ್ರೂ ಇಳುವರಿ ಮಾತ್ರ ಕಡಿಮೆ ಆಗ್ತಾನೇ ಇದೆ. ಕಾರಣ ಏನು ಗೊತ್ತಾ? ಈ ನಿರಂತರ ರಾಸಾಯನಿಕಗಳ ಬಳಕೆಯಿಂದ ಮಣ್ಣಿನ ಜೀವವನ್ನೇ ಕೊಲ್ಲಲಾಗ್ತಾ ಇದೆ. ಈ ರಸಗೊಬ್ಬರಗಳು ಮಣ್ಣಿನ ನೈಸರ್ಗಿಕ ಜೈವಿಕ ವ್ಯವಸ್ಥೆಯನ್ನ ನಾಶ ಮಾಡಿ ರೈತರನ್ನ ಸಾಲದ ಸುಳಿಗೆ ತಳ್ತಾ ಇವೆ. ಆದರೆ ಮತ್ತೊಂದೆಡೆ ಕಾಡಿನ ಮಣ್ಣು ಉಚಿತವಾಗಿ ಕೆಲಸ ಮಾಡುವ ಒಂದು ಜೀವಂತ ಕಾರ್ಖಾನೆ. ಈ ಸ್ಪಷ್ಟವಾದ ವ್ಯತ್ಯಾಸನೇ ಇಂದಿನ ಕೃಷಿ ಬಿಕ್ಕಟ್ಟಿಗೆ ಮೂಲ ಕಾರಣ. ಇದು ಅತ್ಯಂತ ಬೆರಗುಗೊಳಿಸುವ ಅಂಕಿಅಂಶ. ಕೇವಲ 1 ಚಮಚ, ಹೌದು, ಒಂದೇ 1 ಚಮಚ ಆರೋಗ್ಯಕರ ಕಾಡಿನ ಮಣ್ಣಿನಲ್ಲಿ ಬರೋಬ್ಬರಿ 100 ಕೋಟಿಯಿಂದ 1000 ಕೋಟಿಯಷ್ಟು ಸೂಕ್ಷ್ಮ ಜೀವಿಗಳು ಇರುತ್ತೆ. 1000 ಕೋಟಿ ಈ ಅಗೋಚರ ಜೀವಿಗಳು ಮಣ್ಣಿನಲ್ಲಿರೋ ಪೋಷಕಾಂಶಗಳನ್ನು ಕರಗಿಸಿ ಗಿಡಗಳ ಬೇರುಗಳಿಗೆ ಊಟ ಬಡಿಸುತ್ತವೆ. ಮಳ್ಳು ಸತ್ರೆ ಎಷ್ಟೇ ದುಬಾರಿ ಗೊಬ್ಬರ ತಂದು ಸುರಿದ್ರೂ ಯಾವುದೇ ಪ್ರಯೋಜನವಿಲ್ಲ. ಈ 1000 ಕೋಟಿ ಜೀವಿಗಳನ್ನ ಮತ್ತೆ ನಮ್ಮ ಜಮೀನಿಗೆ ತರೋದೇ ನಮ್ಮ ಅಂತಿಮ ಗುರಿ. ಇಲ್ಲಿ ನಾವು ಪರಿಚಯಿಸ್ತಿರೋ ಅದ್ಭುತ ಪರಿಹಾರದ ಹೆಸರು ಜಾಡಮ್ ಸೂಕ್ಷ್ಮಜೀವಿ ದ್ರಾವಣ, ಅಥವಾ ಸಂಕ್ಷಿಪ್ತವಾಗಿ JMS. ದಕ್ಷಿಣ ಕೊರಿಯಾದ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಚೋ ಹಾನ್ ಕ್ಯೂ ಮತ್ತು ಅವರ ಪುತ್ರ ಯಂಗ್ ಸಾಂಗ್ ಚೋ ಅವರು ಈ ವಿಧಾನವನ್ನ ಪರಿಚಯಿಸಿದ್ರು. ರೈತರು ಯಾವತ್ತೂ ಕಾರ್ಪೊರೇಟ್ ಕಂಪನಿಗಳ ಮೇಲೆ ಅವಲಂಬಿತರಾಗಬಾರ್ದು, ಅವರು ಸಂಪೂರ್ಣ ಸ್ವಾವಲಂಬಿಗಳಾಗಬೇಕು ಅನ್ನೋ ಮಹದಾಸೆಯಿಂದ ಕಾಡಿನ ಸ್ಥಳೀಯ ಸೂಕ್ಷ್ಮಜೀವಿಗಳನ್ನ ಹೊಲದಲ್ಲಿಯೇ ಗುಣಾಕಾರ ಮಾಡೋ ಈ ದ್ರಾವಣವನ್ನ ಅವರು ಕಂಡುಹಿಡಿದ್ರು. ಇದು ನಮ್ಮ ಜಮೀನಿಗೆ ಜೈವಿಕ ಶಕ್ತಿಯನ್ನ ಮರಳಿ ತರೋ ಒಂದು ಕ್ರಾಂತಿಕಾರಿ ಹೆಜ್ಜೆ ಖಂಡಿತ ಹೌದು. ಹಾಗಾದ್ರೆ ಇದನ್ನ ತಯಾರಿಸಕ್ಕೆ ಏನೇನ್ ಬೇಕು ಅಂತೀರಾ? ಎಷ್ಟೊಂದು ಸರಳ ಮತ್ತು ಅಗ್ಗದ ವಸ್ತುಗಳು ಗೊತ್ತಾ? ಮೊದಲನೇದಾಗಿ 1 ಹಿಡಿ ಕಾಡಿನ ಮಣ್ಣು. ಎರಡನೇದಾಗಿ 1 ಕೆಜಿ ಬಿಳಿ ಆಲೂಗಡ್ಡೆ. ಇದು ಸೂಕ್ಷ್ಮಜೀವಿಗಳಿಗೆ ಅತ್ಯುತ್ತಮವಾದ ಊಟವಿದ್ದ ಹಾಗೆ. ಮೂರನೇದಾಗಿ ಕೇವಲ 2 ಚಮಚ ಕಲ್ಲು ಉಪ್ಪು ಅಥವಾ ಸಮುದ್ರದ ಉಪ್ಪು. ಇದರಲ್ಲಿ 84 ಬಗೆಯ ಖನಿಜಾಂಶಗಳಿರುತ್ತೆ. ಮತ್ತು ಕೊನೆಯದಾಗಿ 15 ಲೀಟರ್ ಕ್ಲೋರಿನ್ ಇಲ್ಲದ ಶುದ್ಧ ನೀರು. ಕ್ಲೋರಿನ್ ಇದ್ದರೆ ಜೀವಿಗಳು ಸಾಯ್ತಾವೆ. ಆದ್ರಿಂದ ಮಳೆ ನೀರು, ಕೆರೆ ನೀರು ಅಥವಾ ರಾತ್ರಿಯಿಡೀ ನಿಲ್ಲಿಸಿದ ಬಾವಿಯ ನೀರು ಅತ್ಯುತ್ತಮ. ಈಗ ಈ ದ್ರಾವಣವನ್ನ ಹೇಗೆ ತಯಾರಿಸೋದು ಅಂತ ಹಂತ ಹಂತವಾಗಿ ನೋಡೋಣ. ಈ ಪ್ರಕ್ರಿಯೆ ಎಷ್ಟು ಸರಳ ಅಂದ್ರೆ ಭಾರವಾದ ಯೂರಿಯಾ ಚೀಲಗಳನ್ನ ಹೊತ್ತು ತರೋದಕ್ಕಿಂತಲೂ ಎಷ್ಟೋ ಪಾಲು ಸುಲಭ. ಮೊದಲ ಹೆಜ್ಜೆ, ಆಲೂಗಡ್ಡೆನ ಚೆನ್ನಾಗಿ ಬೇಯಿಸಿ ಮೆತ್ತಗೆ ಪೇಸ್ಟ್ ರೀತಿ ಇಸ್ಕೊಳ್ಳಿ. ಎರಡನೇ ಹೆಜ್ಜೆ, ಆ 1 ಹಿಡಿ ಕಾಡಿನ ಮಣ್ಣು ಮತ್ತು ಈ ಆಲೂಗಡ್ಡೆ ಪೇಸ್ಟನ್ನ ಒಂದು ಕಾಟನ್ ಬಟ್ಟೆಯಲ್ಲಿ ಹಾಕಿ ಟೀ ಬ್ಯಾಗ್ ತರಹ ಗಂಟು ಕಟ್ಟಿ. ಮೂರನೇ ಹೆಜ್ಜೆ, 15 ಲೀಟರ್ ನೀರಿಗೆ ಆ ಗಂಟನ್ನ ಹಾಕಿ ಮುಳುಗಿಸಿ ಜೊತೆಗೆ 2 ಚಮಚ ಉಪ್ಪು ಬೆರೆಸಿ. ನಾಲ್ಕನೇ ಹೆಜ್ಜೆ, ಬಕೆಟನ್ನ ಬಿಸಿಲಿನಿಂದ ದೂರವಿಟ್ಟು ನೆರಳಿನಲ್ಲಿ 48 ಗಂಟೆಗಳ ಕಾಲ ಹಾಗೆಯೇ ಬಿಟ್ಬಿಡಿ. ಅಷ್ಟೇ.
ಈ 48 ಗಂಟೆಗಳಲ್ಲಿ ಬಕೆಟ್ನ ಒಳಗೆ ಏನಾಗುತ್ತೆ ಅಂತ ಕೇಳಿದ್ರೆ ನಿಜಕ್ಕೂ ಮೈ ಜುಮ್ ಅನ್ನುತ್ತೆ. ಮೊದಲನೇ ದಿನ ಒಂದು ಜೀವಿ ಇತ್ತು ಅಂದ್ಕೊಂಡ್ರೆ 24 ಗಂಟೆಗಳಲ್ಲಿ ಅದು 2 ಆಗುತ್ತೆ, 48 ಗಂಟೆಗಳಿಗೆ 4, 72 ಗಂಟೆಗಳಿಗೆ 8, ಹೀಗೆ ನಿರಂತರವಾಗಿ ಗುಣಾಕಾರ ಆಗ್ತಾ ಆಗ್ತಾ ಕೇವಲ 5 ದಿನಗಳಲ್ಲಿ ಆ ಒಂದು ಜೀವಿ ಕೋಟ್ಯಾಂತರ ಜೀವಿಗಳಾಗಿ ಬೆಳೆದುಬಿಡುತ್ತೆ. ಬಕೆಟ್ನ ಮೇಲ್ಮೈಯಲ್ಲಿ ನೊರೆ ಮತ್ತು ಗುಳ್ಳೆಗಳು ಬರೋಕೆ ಶುರುವಾಯಿತು ಅಂದ್ರೆ ಅಲ್ಲಿ ಕೋಟ್ಯಾಂತರ ಸೂಕ್ಷ್ಮಜೀವಿಗಳು ಹುಟ್ಕೊಂಡಿವೆ, ತಮ್ಮ ಕೆಲಸ ಶುರು ಮಾಡೋಕೆ ರೆಡಿಯಾಗಿವೆ ಅಂತ ಅರ್ಥ. ಈ ಅದ್ಭುತ ಜೀವಿಗಳು ಕೇವಲ ಮಣ್ಣನ್ನ ಮೆದು ಮಾಡೋದು ಮಾತ್ರ ಅಲ್ಲ, ಅವು ಆಕ್ಸಿನ್ಸ್ ಮತ್ತು ಗಿಬ್ಬರಲಿನ್ಸ್ ಅನ್ನೋ ನೈಸರ್ಗಿಕ ಹಾರ್ಮೋನ್ಗಳನ್ನ ಉತ್ಪಾದನೆ ಮಾಡ್ತವೆ. ಆಕ್ಸಿನ್ ಬೇರುಗಳನ್ನ ಮಣ್ಣಿನ ಆಳಕ್ಕೆ ಉದ್ದವಾಗಿ ಬೆಳೆಯೋಕೆ ಆದೇಶ ಕೊಟ್ರೆ, ಗಿಬ್ಬರಲಿನ್ ಗಿಡಗಳು ಎತ್ತರವಾಗಿ ದಷ್ಟಪುಷ್ಟವಾಗಿ ಬೆಳೆಯೋಕೆ ಸಹಾಯ ಮಾಡುತ್ತೆ. ನಾವೆಲ್ಲ ಮಾರ್ಕೆಟಲ್ಲಿ ಸಾವಿರಾರು ರೂಪಾಯಿ ಕೊಡ್ತಾರೋ ಪ್ಲಾಂಟ್ ಸ್ಟೀರಾಯ್ಡ್ಗಳು ಇಲ್ಲಿ ಮಣ್ಣಿನೊಳಗೆ ಸಂಪೂರ್ಣವಾಗಿ ಉಚಿತವಾಗಿ ಸಿಗ್ತಾ ಇದೆ. ಇದೇ ಅಲ್ವಾ ಪ್ರಕೃತಿಯ ಅಸಲಿ ಮ್ಯಾಜಿಕ್. ತಯಾರಾದ ದ್ರಾವಣವನ್ನ ಸರಿಯಾಗಿ ಬಳಸೋ ವಿಧಾನ ತುಂಬಾ ಮುಖ್ಯ, ಗಮನವಿಟ್ಟು ಕೇಳಿ. ಮಣ್ಣಿಗೆ ಹಾಕೋದಾದ್ರೆ 1 ಲೀಟರ್ JMS ದ್ರಾವಣಕ್ಕೆ 10 ಲೀಟರ್ ನೀರು ಬೆರೆಸಿ ಗಿಡದ ಬುಡಕ್ಕೆ ಹಾಕಬೇಕು. ಎಲೆಗಳ ಮೇಲೆ ಸಿಂಪಡಿಸೋದಾದ್ರೆ 1 ಲೀಟರ್ ದ್ರಾವಣಕ್ಕೆ 20 ಲೀಟರ್ ನೀರು ಬೆರೆಸಿ ಬಳಸಬಹುದು. ಆದರೆ ಕೆಲವು ಎಚ್ಚರಿಕೆಗಳು ನೆನಪಿರಲಿ. ಅಡುಗೆಗೆ ಬಳಸೋ ಪುಡಿಯುಪ್ಪು ಬಳಸಲೇಬಾರದು, ಕ್ಲೋರಿನ್ ಇರೋ ನೀರನ್ನ ನೇರವಾಗಿ ಬಳಸಬಾರದು ಮತ್ತು ಉರಿ ಬಿಸಿಲಿನಲ್ಲಿ ಇದನ್ನ ಯಾವತ್ತೂ ಸಿಂಪಡಿಸಬಾರದು. ಸೂರ್ಯನ ನೇರ ತಾಪಕ್ಕೆ ಈ ಜೀವಂತ ಜೀವಿಗಳು ಸತ್ತೋಗೋ ಅಪಾಯ ಇರುತ್ತೆ. ಈಗ ಎಲ್ಲಕ್ಕಿಂತ ದೊಡ್ಡ ರಹಸ್ಯವನ್ನ ರಿವೀಲ್ ಮಾಡೋ ಸಮಯ. ತಯಾರಾದ ಈ ಬಕೆಟ್ ದ್ರಾವಣದಿಂದ ಕೇವಲ 1 ಲೀಟರ್ ದ್ರಾವಣವನ್ನ ಹಾಗೇ ಉಳಿಸಿಟ್ಕೊಳ್ಬೇಕು. ಯಾಕೆ ಗೊತ್ತಾ? ಮುಂದಿನ ಬಾರಿ ಹೊಸದಾಗಿ ದ್ರಾವಣ ಮಾಡುವಾಗ ಕಾಡಿನ ಮಣ್ಣಿನ ಬದಲು ಈ ಉಳಿಸಿದ 1 ಲೀಟರ್ ದ್ರಾವಣವನ್ನ ಹೊಸ ಆಲೂಗಡ್ಡೆ ಮತ್ತು ನೀರಿನ ಜೊತೆ ಬೆರೆಸಿದ್ರೆ ಸಾಕು. ಜೀವಮಾನವಿಡೀ ಉಚಿತವಾಗಿ ಜೈವಿಕ ಗೊಬ್ಬರ ಸಿಗ್ತಾಲೇ ಇರುತ್ತೆ. ರಸಗೊಬ್ಬರದ ಖರ್ಚಿಗೆ ಶಾಶ್ವತವಾಗಿ ಬ್ರೇಕ್ ಬೀಳುತ್ತೆ. ರೈತರನ್ನ ನಿಜವಾದ ಅರ್ಥದಲ್ಲಿ ಆರ್ಥಿಕವಾಗಿ ಸ್ವತಂತ್ರಗೊಳಿಸೋ ಅದ್ಭುತ ಮಾರ್ಗ ಇದು. ಒಮ್ಮೆ ಮನಸ್ಸಾರೆ ಆಳವಾಗಿ ಆಲೋಚಿಸಿ. ಇವತ್ತು ನಮ್ಮ ಮಣ್ಣು ಸತ್ರೆ ನಾಳೆ ನಮ್ಮ ಮಕ್ಕಳಿಗೆ ಏನುಳಿಯುತ್ತೆ? ನಮ್ಮ ಹಿರಿಯರು ನಮಗೆ ಫಲವತ್ತಾದ ಜೀವಂತ ಮಣ್ಣನ್ನ ಬಿಟ್ಹೋದ್ರು, ಆದ್ರೆ ನಾವದನ್ನ ಅರಿವಿಲ್ದೆ ರಾಸಾಯನಿಕಗಳ ಮೂಲಕ ವಿಷ ಮಾಡ್ತಾ ಇದೀವಲ್ವಾ? ಈ JMS ತಂತ್ರ ಕೇವಲ ಒಂದು ಕೃಷಿ ಪದ್ಧತಿಯಲ್ಲ, ಇದು ನಮ್ಮ ಭೂತಾಯಿಗೆ ಮತ್ತು ಉಸಿರು ಕೊಡೋ ಒಂದು ಪವಿತ್ರವಾದ ಪ್ರಯತ್ನ. ನಮ್ಮ ಮುಂದಿನ ಪೀಳಿಗೆಗೆ ಆರೋಗ್ಯಕರವಾದ ಉಸಿರಾಡುತ್ತಿರುವ ಮಣ್ಣನ್ನ ಬಿಟ್ಹೋಗೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಈ ಅದ್ಭುತವಾದ ಮಾಹಿತಿಯ ವಿವರಣೆಯನ್ನ ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀವಿ. ಕೊನೆಯದಾಗಿ 1-2 ಪುಟ್ಟ ವಿನಂತಿಗಳು. ಇದನ್ನ ಜಮೀನಿನಲ್ಲಿ ಪ್ರಯತ್ನ ಮಾಡೋ ಮನಸ್ಸಿರೋರು ಕಮೆಂಟಲ್ಲಿ ಒಂದು ಪುಟ್ಟ ಸಸಿಯ ಎಮೋಜಿಯನ್ನ ಹಾಕಿ ನಮಗೆ ತಿಳಿಸಿ. ಹಾಗೆ ಈ ಜ್ಞಾನ ಕೇವಲ ನಮ್ಮಲ್ಲೇ ಉಳಿಯದಿರಲಿ, ಎಲ್ಲಾ ರೈತ ಮಿತ್ರರಿಗೂ ಶೇರ್ ಮಾಡಿ, ಅವರಿಗೂ ಸಹಾಯ ಮಾಡಿ. ಕೃಷಿ ಕ್ರಾಂತಿಯ ಈ ಜ್ಞಾನದ ಪಯಣದಲ್ಲಿ ಜತೆಯಾಗಿ ಹೆಜ್ಜೆ ಹಾಕೋಕೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮಣ್ಣು ಉಳಿದ್ರೆ ಮಾತ್ರ ನಮ್ಮ ಜಗತ್ತು ಉಳಿಯುತ್ತೆ. ಮುಂದಿನ ಪೀಳಿಗೆಗೆ ನಾವು ಕೊಡೋ ಅತಿ ದೊಡ್ಡ ಆಸ್ತಿ ಬ್ಯಾಂಕ್ ಬ್ಯಾಲೆನ್ಸ್ ಅಲ್ಲ, ಜೀವಂತವಾಗಿರೋ ಮಣ್ಣು ಅಲ್ವಾ? ಮುಂದಿನ ವಿವರಣೆಯಲ್ಲಿ ಮತ್ತೊಂದು ಅದ್ಭುತ ಕೃಷಿ ರಹಸ್ಯದೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.